सपने को सदैव जीवित रखेंगे। इस कल्पना के साथ बोलो मेरे साथ, जय भवानी, जय भवानी, हर हर ಮಹಾ. ಬಹಳ ದಿನಗಳ ಈ ಅಥಣಿ ಮತ್ತು ಕಾಗವಾಡ ತಾಲೂಕಿನ ಜನರ ಬಹಳ ಕನಸಾಗಿದೆ. ಕೊನೆಗೆ ಅದು ಬಾಳಾಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ನಿಮ್ಮೆಲ್ಲರ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ. ಬಹುಶಃ ನಿಮ್ಮ ಸಂತೋಷದಲ್ಲಿ ಇಡೀ ಅಥಣಿ ತಾಲೂಕು ಭಾಗಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತವಾಗಿರುವಂಥ ನಾಯಕರಲ್ಲ, ಎಲ್ಲ ಮಾನವೀಯ ಕುಲಕ್ಕೆ ಅವರು ನಾಯಕರು, ಮಹಾರಾಜರು. ಸೊ ಅದನ್ನ ಆದರ್ಶ, ಅವ್ರದ್ದೇನು ಆದರ್ಶ ಇತ್ತು, ಅವರ ರಾಜ್ಯಭರದಲ್ಲಿ ಆಗಿರುವಂಥ ಸುಧಾರಣೆಗಳಿರ್ಬೋದು, ವಿದ್ಯಾಡುವಂಥ ತಂತ್ರಗಾರಿಕೆ ಇರ್ಬೋದು, ಎಲ್ಲರನ್ನ ಗೌರವಿಸ್ತಾ ಏನು ಅವ್ರದ್ದೊಂದು ದಾರಿ ಇತ್ತು ಅದನ್ನು ಇವತ್ತು ನಾವು ಪಾಲನೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಶಿವಾಜಿ ಮಹಾರಾಜ್ ಅವರ ಎಲ್ಲರಿಗೂ ಪ್ರೀತಿಗೆ ಪಾತ್ರರಾಗಿರುವಂಥ ಒಬ್ಬ ರಾಜರು. ಸೊ ಅವರನ್ನು ನಾವು ಇವತ್ತ ಅನುಷ್ಠಾನ ಮಾಡಬೇಕಾಗಿದೆ. ಅವ್ರು ಹಾಕಿರುವಂಥ ಅನೇಕ ಆದರ್ಶಗಳನ್ನು, ತತ್ವ ಸಿದ್ಧಾಂತಗಳನ್ನು ಇವತ್ತು ಕೂಡ ನಾವು ಜಾರಿಯನ್ನು ಮಾಡಬೇಕಾಗಿದೆ. ಸೊ ಹೀಗಾಗಿ ನಾವು ಅವ್ರನ್ನ ಒಂದೇ ಧರ್ಮ ಒಂದೇ ಜಾತಿಯ ಮುಖಂಡರಂತ ನಾವು ಭಾವಿಸ್ಲಿಕ್ಕಿಲ್ಲ. ಅವರು ಇಡೀ ಭಾರತ ದೇಶದ ಆಸ್ತಿಯಾಗಿದ್ದಾರೆ, ಇಡೀ ಭಾರತಕ್ಕೆ ಅವರು ಮಾದರಿ ಆಗಿದ್ದಾರೆ ಅಂತ ಕೂಡ ಇವತ್ತು ನಾವು ಒತ್ತಿ ಹೇಳಬೇಕಾಗಿದೆ. ಸೊ ಅದನ್ನು ನಾವು ಇವತ್ತು ಪಾಲನೆ ಮಾಡಬೇಕಾಗಿದೆ. ಅವರು ಹಲವಾರು ಗಣ ಕಾರ್ಯ ಇರಬಹುದು, ಅದನ್ನು ಇವತ್ತು ನಾವು ಅಳವಡಿಸೋದು ಖಂಡಿತವಾಗಿ ಅವಶ್ಯಕತೆ ಇದೆ ನಮ್ಮ ಮಾತನ್ನು ಹೇಳುತ್ತಾ, ನಮ್ಮ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹೊದಿಗೆರೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ತಂದೆ ತಾಯಿಗಳ ಏನು ಸಮಾಧಿ ಇದೆ, ಇಲ್ಲಿವರೆಗೆ ಯಾವುದೇ ಸರ್ಕಾರ ಯಾರು 565 ಮಂದಿ ಮಹಾರಾಜರು ಇದ್ರು, ತೆಲಿಗೊಂದು ಮಾತಾಡ್ತಿದ್ವಿ ಮಹಾರಾಜರು. ಇದನ್ನ ಕುತ್ತಿಗೆ ಚಂಡ್ ಹಿಡಿದು ಕೂಡ್ಸೋರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವ್ರು ಯಾರು? ಗುಜರಾತ್ ಅದವ್ರು. ನಾವು ಹೇಳಿದ ವಿಧಾನಸಭೆ ಚರ್ಚೆ ನಡೀತು, ಮರಾಠ ನಿಗಮ ಆಗ್ಬೇಕು ಅಂತೇಳಿ ಚರ್ಚೆ ನಡೀತು. ನಾನು ಅದನ್ನ ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ. ಅವಾಗ ನಾನು ಬಸವರಾಜ ಬೊಮ್ಮಾಯಿ ಕರೆದ್ರು ಒಳಗೆ, ಇಲ್ಲೇ ಬೆಳಗಾವಿ ಅಧಿವೇಶನದಾಗೆ, ಗೌಡ್ರ ಮತ್ತೆ ಹಿಂಗ ನೀವು ಶಿವಾಜಿ ಮಹಾರಾಜ್ ಬರೋದಾಗ ನಾ ಹೇಳ್ದೆ ಮಾತಾಡ್ತೀನಿ, ಅದಕ್ಕೇನು ಅಂಜಿಕೆ ಅನ್ನೋದು ಕೇಳ್ದೆ. ಇಲ್ಲ, ಆ ನಿಗಮ ಮಂಡಳಿ ನಾವು ಮಾಡಬೇಕಾಗಿತ್ತು, ಅದು ಬರೀ ಎಲ್ಲರಿಗೂ ಬೋಗಸ್ ಇಟ್ಟಿದ್ದು ಹೇಳ್ಕೋತ ಬಂದೀವಿ ನಾವು. ಆದ್ರೆ ಇದು ಒಳ್ಳೆ ಇಶ್ಯೂ ಐತಿ, ನಾ ಇದ್ದಾಗ ನೀವು ಅದನ್ನ ಪ್ರಸ್ತಾಪ ಮಾಡ್ರಿ ಅಂದ್ರು ನಮ್ಮ ಬೊಮ್ಮಾಯಿ. ಪಾಪ ಬೊಮ್ಮಾಯಿ ಅವ್ರದ್ದು ಅವತ್ತು ಇರಲಿಲ್ಲ. ನಾ ಹೇಳಿದ್ದೇನಂದ್ರೆ, ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡ್ತೀರಿ, ಮತ್ತು ಉರ್ದು ಭಾಷೆಯನ್ನು ಹಲಕಿಸಿದ ಎಲ್ಲರೂ, ಅದೇನು ಹಿಂದೂಸ್ತಾನ ಉರ್ದು ಭಾಷೆ. ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡುವಂತವ್ರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗ, ಅದನ್ನೆಲ್ಲ ತೆಗೆಯುವಂತದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀರಿ. ಮರಾಠ ಸಮಾಜವನ್ನ ಕರ್ನಾಟಕದಲ್ಲಿ ಇವತ್ತು ಯೂಸ್ ಅಂಡ್ ಥ್ರೋ ಮಾಡ್ಕೊಂಡವ್ರು ನಮ್ಮವ್ರು. ನಿಮ್ಮವ್ರಲ್ರೇ ಸಂತೋಷ್ ಲಾಡ ನಮ್ಮವ್ರು. ನೀವು ಏನಾರು ಹೇಳಿ, ಒಮ್ಮೆ ಮೋರ್ಯರೇ ಆಗ್ಯಾರ, ಒಮ್ಮೆ ಲಾಡರೇ ಆಗ್ಯಾರ, ಗೋರ್ಪಡೆ ಯಾರಿಗೇನೋ ಮಾಡ್ಕೊತಾ ಇದ್ದೀರಿ. ನಮ್ಮವರು 10 ಹೊಂಟ್ರೆ ಕೇಸರಿ ಗುಲಾಲ್ ಹಚ್ಕೊಂಡು ಯಾವನೋ ಒಬ್ಬ ಮಮತಾಜ್ ಕಾನೂನು ಮಾಡಿದ್ರು ನಮ್ಮವ್ರು. ಏನ್ರಿ ನಾ ಹೇಳಿದೆ ಅವತ್ತು 6 ವರ್ಷಕ್ಕಿಂತ ಕಂದಾಯ ಮಂತ್ರಿ ಬೆಳಗಾವಿ ವಿಧಾನಸಭೆದಾಗ ಶೀಘ್ರದಲ್ಲಿ ನಾವು
ನಿಗಮವನ್ನು ಅಶೋಕ ಇವೆಲ್ಲ ಗೊಳ್ಳ ಭಾಷಣ ಹೊಡಿದ್ ಬೇಡ. ಯಾವಾಗ ಮಾಡ್ತಿ ಹೇಳು, ಒಂದು MLC ಯಾವಾಗ ಮಾಡ್ತಿ ಹೇಳು, ಊರ್ದ ಕತಿ ಹೇಳಬೇಡ ಅಂದೆ. ಯತ್ನಾಳ್ರು ಹೇಳ್ದಂತ ಭಾಳ ಸತ್ಯ ಇದೆ. ಮರಾಠಿ ಭಾಷೆ ಇರ್ಬೋದು, ಆದ್ರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಅಂತ ಹೇಳಿ ಬಂಧುಗಳೇ. ಅವತ್ತೇನೋ ಮರಾಠ ನಿಗಮ ಆಗಿದ್ದ ಕಾರಣ ಇವತ್ತು ಅದರ ಅಧ್ಯಕ್ಷ ಆಗ್ಲಿಕ್ಕೆ ಕಾರಣ, MLC ಆಗ್ಲಿಕ್ಕೆ ಕಾರಣ ಯಾರು